जनाम् अमरकरण शरीरम् आदियुगादि आपहो वदनीय कवि सत्यनाम सत्य सुकृत आदि अदलि अजर चिंत्य पुरुष मुनीन्द्र करुणामये सुकृत जोग संतायन धनि धर्मदास चूड़ामणि नाम मुक्तामणि नाम सुदर्शन नाम कुलपति नाम प्रमोद गुरुबाला पीरि केवल नाम अमोल नाम सुत्सन्देहि नामाक्क नाम पाक नाम प्रकटताम धीरज नाम उग्र नाम दया नाम पंचश्री यजूर ब्रह्मणि नाम साहिब पंचश्री यजूर प्रकाशमणि नाम साहिब पंचश्री यजूर उदित नाम साहिब पंचश्री यजूर मुकुंदमणि नाम साहिब पंचश्री यजूर अर्ध नाम साहिब परम पूज्य धर्माधिकारी साहिब की दयाचार गुरुवंश बैल्स की दया सर्व संत महंत की दया सोलिकते। ಈಗ ಮಹಂತರಾದ ರಂಗಸ್ವಾಮಿಗಳು ಬಹಳ ಸುಲಭದಲ್ಲಿ ನಿಮಗೆ ಒಂದು ಕಥಾರೂಪದಲ್ಲಿ ವಿಚಾರವನ್ನು ಸ್ಪಷ್ಟತೆಯಿಂದ ತಿಳಿಸ್ಬೋದು. ಯಾವ ರೀತಿ ನದಿ ನೀರು ಕುಗ್ಗೋದಿಲ್ಲ, ಮಳೆಗಾಲ ಬರಲಿ ಬೇಸಿಗೆ ಕಾಲ ಬರಲಿ ಕಡಿಮೆ ಆಗ್ಬೋದಷ್ಟೇ, ತಗ್ಗೋದು ಯಾರು ಕಂಡಿಲ್ಲ. ಹಾಗೆ ಜೀವನದಲ್ಲಿ ನಾವು ಕಾಯ್ತಾ ಇರ್ತೀವಿ, ಕಾಯೋಣ 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 ಅಂತ. ಕಾಯೋದಿದೆಯಲ್ಲ, ಅದಕ್ಕೆ ಕಬೀರ್ ಸಾಹೇಬರು ಸುಂದರವಾಗಿ ಹೇಳ್ತಾರೆ, ಕಾಲ್ ಕರೆ ಸೋ ಆಜ್ ಕರೆ ಸೋ ಅಬ್ ಕ್ಷಣ ಮೇ ಪ್ರಳಯ ಹೋಯಿಗಾ ಗೌರಿ ನ ಹೋಗೆ ತಪ್ಪು. ಕಾಲ್ ಕರೆ ಸೋ ಆಜ್ ಕರ್, ನಾಳೆ ಮಾಡಬೇಕು ಅನ್ನೋದು ಇವತ್ತು ಮಾಡು, ಇವತ್ತು ಮಾಡಬೇಕು ಅನ್ನೋದು ಈಗಲೇ ಮಾಡು. ಯಾವ ಗಳಿಗೆಯಲ್ಲಿ ಪ್ರಳಯ ಆಗುತ್ತೆ ಯಾರಿಗೂ ಗೊತ್ತಿದೆ? ಇಂಥ ಸುಂದರ ವಿಚಾರ ನೋಡಿ. ನಾವೆಲ್ಲರೂ ಹಂಗೆ ನಾಳೆ ಬದುಕ್ತೀವಿ ಅಂತ ಹೇಳ್ಬಿಟ್ಟು ಯೋಚನೆಗಳನ್ನ ಹಾಕ್ಕೊಳ್ತಾರೆ. ಮಾಡೋಣ ಬಿಡು ಮಕ್ಕಳಿಗೆ ಏನು ಮಾಡಬೇಕು ಅದು ಮಾಡಿಟ್ಬಿಡು, ಹೆಂಡತಿಗೆ ಏನು ಬೇಕೋ ಮಾಡಿಟ್ಬಿಡು. ತಾಪತ್ರಯ ಇರಲ್ಲ, ತೊಂದರೆ ಇರಲ್ಲ, ರಗಳೆ ಇರಲ್ಲ. ಬೇರೆಯವ್ರ ಆಸೆ ಇಚ್ಛೆಗೋಸ್ಕರ ನಾವೇನು ಮಾಡ್ತೀವಿ, ನಮ್ಮ ಬದುಕನ್ನು ನಾವು ಬೆಳೆಸ್ಕೊಳ್ಳೋಕ್ಕೆ ಬೇರೆಯವ್ರಿಗೆ ತೊಂದರೆಗಳು ಕೊಡ್ತಾವೆ. ನಾವು ಬದುಕಬೇಕು ಚೆನ್ನಾಗಿ, ಬೇರೆಯವ್ರಿಗೆ ತೊಂದರೆ ಆಯ್ತೋ ಇಲ್ಲೋ ಗೊತ್ತಿಲ್ಲ ಅನ್ನೋ ಭಾವನೆಯಲ್ಲೇ ಬದುಕನ್ನು ನಡೆಸ್ಕೊಂಡು ಮುಂದುವರಿಸ್ತೀವಿ. ಒಂದು ಕಥಾ ರೂಪದಲ್ಲಿ ಸಣ್ಣ ಕಥೆ. ಒಬ್ಬಾಕೆ ರಾಜನ ಬಳಿಗೆ ಹೋಗ್ಬಿಟ್ಟು, ನಮ್ಮ ಮನೆಯಲ್ಲಿ ಕಳ್ತನ ಆಗಿದೆ, ಸಾಲ ಕೊಟ್ಟಿದ್ದೀನಿ, ನಾನು ಪಕ್ಕದ ಮನೆ ಆಕೆಗೆ ಸಾಲ ಕೊಟ್ಟಿದ್ದೀನಿ, ಸಾಲ ತೀರಿಸು ಅಂದರೆ ತೀರಿಸ್ತಾ ಇಲ್ಲ ಆಕೆ. ದಿನನಿತ್ಯ ಹೋಗೋದು ಕೇಳೋದು ಮಾಡ್ತಾ ಇದ್ದೀನಿ ಸ್ವಾಮಿಗಳೇ, ಅಂದರೆ ರಾಜರೇ ಕೊಡ್ತಾ ಇಲ್ಲ ನನಗೆ, ಬಾಕಿ ಹಾಗೆ ಇಟ್ಕೊಂಡಿದ್ದಾರೆ. ಸರಿ ಆಕೆಯನ್ನು ಕರ್ಕೊಂಬಮ್ಮ, ಸಭೆಗೆ ಕರ್ಕೊಂಬ, ನಾಳೆ ವಿಚಾರಣೆ ಮಾಡೋಣ ಅಂತ ರಾಜನ ಹೇಳ್ತಾನೆ. ಬರ್ತಾಳೆ. ಮಾರನೇ ದಿವಸ, ಏನಮ್ಮ ಈ ಥರ ನಿನ್ನ ಮೇಲೆ ಆಪಾದನೆ ಇದೆ, ಸತ್ಯನ ಸಾಲ ತಗೊಂಡಿದೆಯಂತೆ, ತೀರಿಸ್ತಾ ಇರುವಂತೆ. ಪ್ರಭುಗಳೇ, ಸಾಲ ತಗೊಂಡಿದೆ ಅಂತಂದರೆ ನಾನು ಹೇಳ್ತಾ ಇದ್ದಿದ್ದೆ, ಸಾಲ ತಗೊಂಡೇ ಇಲ್ಲ ನಾನು ತಗೊಂಡಿದ್ರೆ ನಾನು ಹೇಳ್ತಾ ಇದ್ದೆ. ಕಷ್ಟ ಇದೆ ನನಗೆ, ತೀರ್ಸಕ್ಕಾಗಲ್ಲ ಅಂತ ಕೂಡ ನಿಮ್ಮ ಹತ್ರ ಸಮಾಧಾನವಾಗಿ ಬೇಡ್ಕೊಳ್ತಿದ್ದೆ. ನೀವೇ ಏನಾದರೂ ಉಪಾಯ ಕೊಡ್ತಿದ್ರಿ ಆಗ. ಅಂದರೆ ನಾನು ತಗೊಂಡೇ ಇಲ್ದಿರೋ ಸಾಲ ಎಲ್ಲಿಂದ ತೀರಿಸ್ತೀನಿ? ಅವಳು ಜೋರಾಗಿ ಕಿರಿಸ್ತಾ ಇದ್ದಾಳೆ. ಇಲ್ಲ, ಈಕೆ ಸುಳ್ಳು ಹೇಳ್ತಾ ಇದ್ದಾಳೆ, ಈಕೆ ಸುಳ್ಳು ಹೇಳ್ತಾ ಇದ್ದಾಳೆ. ಏನು ಸುಳ್ಳು?
ತಗೊಂಡು ನನಗೆ ತಗೊಂಡಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳೋವಾಗ ರಾಜ, ಇವತ್ತೆಲ್ಲ ನಿಮ್ಮ ದೋಷಾರೋಪಗಳು ಏನೇನಿದೆಯೋ ಎಲ್ಲ ಹೇಳಿದ್ದೀರಾ, ನೀನು ಹೇಳ್ಕೊಂಡಿದ್ಯಮ್ಮ, ಅವಳು ಇಲ್ಲ ಅಂತ ಇದ್ದಾಳೆ, ಇದಕ್ಕೆ ನಾಳೆ ನಾನು ನಿಮಗೆ ತೀರ್ಪು ಕೊಡಬಲ್ಲೆ, ಇವತ್ತು ಹೊರಟು ಬಿಡಿ ಅಂತ ಹೇಳ್ತಾರೆ. ಇಬ್ಬರು ಹೊರಟ್ಬಿಡ್ತಾರೆ. ಭಟ್ರನ್ನ ಕಳಿಸಿ ನಾಳೆ ಸೈನಿಕರನ್ನ ಎಲ್ಲ ಕರೆಸಿ, ಸೇವಕರನ್ನ ಕರೆಸಿ, ನಾಳೆ ಅವ್ರು ಬರೋ ದಾರಿನಲ್ಲಿ ತುಂಬ ನೀರು ಹಾಕ್ಕೊಂಡ್ಬಂದ್ಬಿಡಿ, ನೀರು ಹಾಕ್ಕೊಂಬನ್ನಿ, ಕಾಲು ಕೆಸರಾಗತ್ತೆ. ಅರಮನೆ ಒಳಗೆ ಪ್ರವೇಶ ಮಾಡ್ಬೇಕಂದ್ರೆ 2 ಗುಂಡಿಯಲ್ಲಿ ನೀರು ಇಡಿ, ತುಂಬ ಇಡಿ ನೀರು ಅಂತ 2 ಕಡೆ ಇಡಿಸ್ತಾರೆ. ಆಗ ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಇಬ್ರು. ಕಾಲೆಲ್ಲ ಕೆಸರಾಗಿದೆ. ಮಾರನೇ ದಿವಸ ಇಬ್ರು ಕಾಲು ತೊಳಿತಾರೆ. ಇಬ್ರು ಕಾಲು ತೊಳೆದಿರೋದ್ರಲ್ಲಿ ಯಾರು ತನಗೆ ರಾಜನ ಹತ್ರ ಬಂದು ಈ ರೀತಿಯಾಗಿ ಆಕೆ ನನ್ನಿಂದ ಸಾಲ ಕೊಡ್ತಿದ್ದಾಳೆ ಅಂತ ಹೇಳಿರ್ತಾಳಲ್ಲ, ಹಿರಿಯಾದಿದ್ದಾರೆ, ಆಕೆ ಬಂದು ಅರ್ಧ ತಮಗೆ ನೀರಲ್ಲಿ ತೊಳ್ಕೊಂಡು ಅಲ್ಲಿ ಇಟ್ಬಿಟ್ಟು ನೇರವಾಗಿ ಬಂದಿರ್ತಾಳೆ. ಇನ್ನೊಬ್ಬ ಆಕೆ ಸಾಲ ತಗೊಳ್ಳಿಲ್ಲ ಅಂತ ಹೇಳಿದವಳು ಬಂದು ಕಾಲು ನೀಟಾಗಿ ತೊಳ್ಕೊಂಡು ಇರೋ ನೀರನ್ನೆಲ್ಲ ಖರ್ಚು ಮಾಡಿ ನೀಟಾಗಿ ತೊಳ್ಕೊಂಡು ಬಂದು ನಿಂತ್ಕೊಂಡು, ಓ ರಾಜ, ಇನ್ನೇನು ಕಾಯೋದೇನಿಲ್ಲ, ತೀರ್ಪು ಹೇಳ್ಬಿಡ್ತೀನಿ, ಅವಳಿನ ಹತ್ರ ಯಾವುದೂ ಸಾಲ ಈಸ್ಕೊಟ್ಟಿಲ್ಲ, ನಿನಗೆ ಸುಳ್ಳು ಹೇಳಿದ್ದಕ್ಕೆ ಜೈಲುವಾಸ ಇಲ್ಲ, ಇಂತಿಷ್ಟು ಹಣನ ಆಕೆಗೆ ನೀನು ಕೊಡಬೇಕು. ಸುಳ್ಳು ಹೇಳಿ ಆಕೆಗೆ ಅವಮಾನ ಮಾಡಿದ್ದೀಯಾ, ಆ ಹಣನ ನೀನು ಎಂತೆಷ್ಟು ಅಂತ ಹೇಳಿ ಆ ನಿರ್ಧಾರ ಮಾಡಿ ಆ ಹಣನ ಅವ್ರಿಗೆ ಕೊಡಬೇಕು. ಆವಾಗ ಬೆವರು ಕಿತ್ಕೊಂಡ್ಬಿಟ್ಟು, ಹಿಂಗೆ ಹೇಳಿದ್ರಿ, ಯಾವ ಆಧಾರದ ಮೇಲೆ ಹೇಳಿದ್ರಿ ಅಂತ ಕೇಳ್ತಾರಲ್ಲ, ನೋಡು, ನಿನ್ನಿಲ್ಲ ಇರೋ ಗುಣದಿಂದ ನಾನು ಕಂಡುಹಿಡ್ಕೊಂಡೆ. ಅರ್ಧ ಬಿಂದಿಗೆ ನೀರಲ್ಲಿ ನಿನ್ನ ಕಾಲು ತೊಳ್ಕೊಂಡು ಇನ್ನರ್ಧ ನೀರು ಹಂಗೆ ಉಳಿಸಿ, ಒಳಕೆಲ್ಲ ಇನ್ನೂ ಕಾಲಲ್ಲ ಹಂಗೆ ಮೆತ್ಕೊಂಡಿರೋದು ಕಾಣಿಸ್ತಾ ಇದೆ. ಆಕೆ ಇದ್ದಿದ್ದಷ್ಟು ನೀರಿನಲ್ಲಿ ಸಂಪೂರ್ಣವಾಗಿ ತೊಳ್ಕೊಂಡು ಕಾಲು ನೋಡು ಎಷ್ಟು ಶುಚಿತ್ವವಾಗಿದೆ. ಇದು ಸುಲಮಾನ್ ಅಂತ ಕಥೆಗಳು ಬರುತ್ತೆ. ಅವನು ಬಹಳ ಪ್ರಖ್ಯಾತಿ ರಾಜ, ನೀತಿ ನಿಯಮಗಳಲ್ಲಿ ಅಂತ ರಾಜ. ಅವನು ಇಂಥ ಒಂದು ಇದನ್ನ ಬಹಳ ಸುಲಭದಲ್ಲಿ ಕಂಡುಹಿಡಿದು ಯಾವ ರೀತಿ ಅವನು ತೀರ್ಪನ್ನು ಕೊಡ್ತಾನೆ. ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಿತ್ಯ ಜೀವನದಲ್ಲಿ. ನಾವೇನು ಮಾಡ್ತೀವಿ, ನಾಳೆಗಳ ಕನಸೊತ್ತು ಬದುಕನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾಳೆ ಇದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲ. ನಾಳೆಯ ಕನಸೊತ್ತಿ ನಾನು ಹಿಂಗೆ ಮಾಡಿದ್ದೀನಿ, ನಾನು ಹಂಗೆ ಮಾಡಿದ್ದೀನಿ, ಅಲ್ಲಿ ಸೈಟ್ ತೆಗೆದಿದ್ದೀನಿ, ಇಲ್ಲಿ ಮನೆ ಕಟ್ಟಿದ್ದೀನಿ, ಕಟ್ಟಿದ್ದೀನಿ ಸಂತೋಷ, ಕಟ್ತೀನಿ, ಇದರಲ್ಲೇ ನಮ್ಮ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ ವಿನಃ ಭಕ್ತಿ ಭಾವಕ್ಕೆ ಯಾವಾಗ ಬರ್ತಾರೆ ಗೊತ್ತಾ? ಯಾವಾಗ ಬರ್ತಾರೆ? ಕಷ್ಟ ಅಂತ ಬಂದಾಗ ಮಾತ್ರ ಭಕ್ತಿ ಬರುತ್ತೆ. ಯಾವ ರೀತಿ ನಷ್ಟ ಆಯಿತು ಅಂದಾಗ ಓಡೋಗ್ತಾರೆ, ಅವಾಗ ಸಿಗ್ತಕ್ಕಂಥ ಗುರು ಮೇಲೆ ಅವ್ರಿಗೆ ಉಪಾಯ ಸಿಗುತ್ತೆ. ಗುರು ಅಂದ್ರೆ ಯಾರು? ಧ್ಯಾನ ನೀಡ್ತಕ್ಕಂಥ. ಇನ್ನೊಬ್ಬ ಗುರುಗಳು ಅಂತ ಬರ್ತಾರೆ, ಕಾವಿ ಬಟ್ಟೆಗಳು ಹಾಕೊಂಡು, ನಾಮಗಳು ಬಳ್ಕೊಂಡು, ವಿಭೂತಿ ನಾಮ ಎಲ್ಲ ಬಳ್ಕೊಂಡು ಭವಿಷ್ಯ ಹೇಳ್ತೀನಿ ಅಂತ ಕೂತ್ಕೋತಾರೆ. ನನ್ನ ಟಿವಿನಲ್ಲಿ ಅದೇ ನಡೀತಾ ಇತ್ತು, ಗಲಾಟೆ ನಡೀತಾ ಇತ್ತು. ನಾನು ನೋಡಕ್ಕೆ ಹೋಗ್ಲಿಲ್ಲ ಸರಿಯಾಗಿ. ಯಾವುದೋ ಗುರೂಜಿನ ಬೈತಾ ಇದ್ರು, ಕಾಲೆಳೆದು ಬೈತಾ ಇದ್ರು. ಕಷ್ಟ ಬಂದು ಅಂದಾಗ ಏನು ಮಾಡ್ತಾರೆ ಅವರು? ಓಡೋಗ್ತಾರೆ, ಭವಿಷ್ಯ ಕೇಳ್ಕೊಳಕ್ಕೆ, ತಿಳ್ಕೊಳಕ್ಕೆ ಓಡೋಗ್ತಾರೆ. ಏನಾಯ್ತು ನನಗೆ, ಯಾಕೆ ಹಿಂಗಾಗ್ತಾ ಇದೆ?
ಸರಿಯಾದ ಗುರುಗಳ ಹತ್ರ ಹೋದ್ರೆ ಅವರು ಸರಿಯಾದ ನೀತಿ ಪಾಠ ಹೇಳ್ಕೊಡ್ತಾರೆ. ಅಸತ್ಯದಿಂದ ಇರೋ ಗುರುಗಳ ಹತ್ರ ಹೋದ್ರೆ ಏನ್ ಸಿಗುತ್ತೆ? ಅಸತ್ಯ ಸಿಗುತ್ತೆ. ಸತ್ಯ ಇರ್ತಕ್ಕಂಥ ಗುರುಗಳ ಹತ್ರ ಹೋದ್ರೆ ಸತ್ಯನ ಹೇಳಿ, ನೀನು ಇಂಥ ಕಷ್ಟದಲ್ಲಿದೆಯಾ, ತಾಳ್ಮೆಯಿಂದ ಇರು, ಸರಿ ಹೋಗುತ್ತೆ. ಇವ್ರು ಹೇಳ್ತಾರೆ, ಶನಿಯನ್ನು ತೋರಿಸ್ತಾರೆ, ಕುಜ ದೋಷ ಇದೆ, ಶನಿ ಗ್ರಹ ಇದೆ, ಮತ್ತೆ ರಾಹು ಕೇತು ಇದ್ದಾರೆ. ಎಲ್ಲಾನು ಭಯಪಡಿಸ್ತಾರೆ. ಯಾರ್ಯಾರ ಹೆಸರು ಹೇಳ್ತಾರೆ? ರಾಹು ಕೇತು ಹೆಸರು ಹೇಳ್ತಾರೆ, ಶನೀಶ್ವರನ ಹೆಸರು ಹೇಳ್ತಾರೆ. ಬೇರೆಯವ್ರ ಹೆಸರು ಎತ್ತಲ್ಲ ಎದುರಿಸ್ಬೇಕಾದ್ರೆ. ಗುರು ಒಳ್ಳೆಯವನು, ಶುಕ್ರ ಒಳ್ಳೆಯವನು, ಮತ್ತೆ ಬುಧ ಒಳ್ಳೆಯವನು, ಸೋಮ ಸೂರ್ಯ ಅವರು ಒಳ್ಳೆಯವರು. ಇವರು 3 ಜನ ಮಾತ್ರ ಕೆಟ್ಟವರು, ಕಷ್ಟ ಕೊಡೋದು, ಫಲಗಳು ಕೊಡಲ್ಲ ಇವರು. ಹಾಗೆ ಎದುರಿಸ್ತಾರೆ. ಗುರು ಬಂದು ಶನಿ ಮುಖ ನೋಡ್ತಾ ಇದೆ ಅಂತೆ. ಆದ್ರಿಂದ ಸತ್ಯವಾಗಿರ್ತಕ್ಕಂಥ ಗುರು ಮುಖನ ಶನಿ ನೋಡಿದ್ರು ಕೂಡ ಶನಿಯಲ್ಲಿರ್ತಕ್ಕಂಥ ದೋಷನೇ ಕಳೆದೋಗ್ಬಿಡುತ್ತೀವಿ. ಕುಜದೋಷ ಅಂತ ಏನಿದೆಯೋ ಗುರು ನೋಡಿದ್ರೆ ಕುಜದೋಷ ಕಳೆದೋಗುತ್ತೆ. ಮತ್ತೆ ರಾಹು ಕೇತುಗಳು ಗುರುನ ದೃಷ್ಟಿ ಹಾಯಿಸಿದರೆ ಗುರು ಕಡೆ, ಇವ್ರ ಕಷ್ಟಗಳೆಲ್ಲ ಸಂಪೂರ್ಣ ನಾಶವಾಗುತ್ತೆ. ಇದನ್ನ ಯಾರು ಹೇಳಿದಾರ? ಅದಕ್ಕೆ ಹೇಳ್ತಾರೆ, ನಗುರೋ ರಧಿಕಂ, ನಗುರೋ ರಧಿಕಂ, ನಗುರೋ ರಧಿಕ. ಗುರುಗಿಂತ ಅಧಿಕವಾಗಿರ್ತಕ್ಕಂಥವ್ರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರನಾಗ್ಲಿ, ಸಾಕ್ಷಾತ್ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಆದಿಶಕ್ತಿ ಚಾಮುಂಡಿ ಯಾವುದೇ ಹೆಸರುಗಳು ಹೇಳ್ಕೊಂಡ್ರೆ ಗುರು ಮುಂದೆ ಯಾರೂ ಇಲ್ಲ. ನಗುರೋ ರಧಿಕಂ, ನಗುರೋ ರಧಿಕಂ, ನಗುರೋ ರಧಿಕ. ಗುರುವಿನ ಅಧಿಕವಾಗಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಸಂಪೂರ್ಣ ಜ್ಞಾನ ಯಾರಿಗಿದೆ? ಬ್ರಹ್ಮನಿಗೂ ಇಲ್ಲ, ವಿಷ್ಣುಗೂ ಇಲ್ಲ, ಶಿವನಿಗೂ ಇಲ್ಲ, ನಾರಾಯಣನಿಗೂ ಇಲ್ಲ. ಆದ್ರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಪ್ರಪಂಚದಲ್ಲಿ ಯಾರಿಗೂ ಯಾವ ಕಷ್ಟ ಅಂತಕ್ಕಂಥದ್ದು ಇಲ್ಲ. ಕಷ್ಟ ಅಂತ ಯಾರು ಮಾಡ್ಕೊಂಡಿರೋದು ಅಂದ್ರೆ ಸ್ವಯಂ ಅಪರಾಧಗಳು. ಬೇಕು 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 ಅಂತ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಸ್ವಯಂ ಕೃತ ಅಪರಾಧ. ಅದಕ್ಕೆ ಹೇಳಿದ್ದು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಾವು. ಅತಿಯಾದ ಆಸೆಯಿಂದ ಏನಾಯಿತು? ದುಃಖಕ್ಕೆ ಆಸ್ಪದ ಆಯಿತು. ಸತ್ಯನ ಸುಳ್ಳು ಹೋಗ್ತಿರೋ ಇಲ್ಲ ಗೊತ್ತಿಲ್ಲ. ಹೇಳೋ ಮಾತಿದು, ಗುರುಗಳು ಹೇಳೋ ಮಾತನ್ನ ನಾವು ಹೇಳ್ತೇವೆ. ಆಸೆ ಪಟ್ರೆ ಅದಕ್ಕೆ ಯಾವ ಬುದ್ಧನಿಗೆ ಸ್ವಯಂ ಜ್ಞಾನ ಕೊಡ್ಕೊಂಡಿರ್ತಕ್ಕಂಥವ್ರು ಗುರುಗಳು ಯಾರು ಇರಲಿಲ್ಲ. ಬುದ್ಧನಿಗೆ ಯಾರ್ಯಾರನ್ನೋ ಗುರುಗಳು ಮಾಡ್ಕೊಳಕ್ ಹೋಗ್ತಾರೆ, ಆದರೆ ಅವ್ರು ಹೇಳ್ಕೊಡ್ತಾ ಇರ್ತಕ್ಕಂಥ ವಿದ್ಯೆ ಆತಂಗೆ ಅರ್ಥವಾಗೋದಲ್ಲ, ಸರಿ ಇಲ್ಲ ಅನ್ಸಿ ಮುಂದಕ್ಕೆ ಹೊರಟು ಎಲ್ಲ ಕಡೆ ಹುಡ್ಕೊಂಬಂದು ಏನಿದು ಪ್ರಪಂಚ ಅಂತ ಅರ್ಥ ಮಾಡಿಕೊಂಡು ಭಿಕ್ಷಾಟನೆ ಮಾಡ್ತಾ ಜೀವನ ನಡೆಸ್ತಕ್ಕಂಥವ್ರು, ರಾಜ ಆಗಿರ್ತಕ್ಕಂಥವ್ರು ಅಂತ ಒಂದು ಸ್ಥಾನದಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಮಾಡಿ ಜ್ಞಾನನ ಸಂಪಾದನೆ ಮಾಡಿರ್ತಕ್ಕಂಥವ್ರು ಕೊನೆಯಲ್ಲಿ ಏನ್ ಹೇಳ್ತಾನೆ? ಆಸೆಯೇ ದುಃಖಕ್ಕೆ ಮೂಲ. ಅವನ ಅನುಭವದ ಮಾತು, ಆಸೆಯೇ ದುಃಖಕ್ಕೆ ಮೂಲ. ಯಾರ್ಯಾರ ಮೇಲೆ ಆಸೆ ಇದೆ ಅದು ಅವನವ್ರಿಗೆ ತಿಳಿಯುತ್ತೆ. ಒಬ್ಬರಿಗೆ ಪುತ್ರನ ಮೇಲೆ, ಪುತ್ರಿ ಮೇಲೆ, ಹೆಂಡತಿ ಮೇಲೆ, ಮನೆ ಮೇಲೆ. ಈ ಆಸೆಗಳನ್ನ ನಾವು ಯಾವಾಗ ಬಿಡ್ತೀವೋ ಆವಾಗಲೇ ಆ ಮೋಕ್ಷ ಅಂತಕ್ಕಂಥದ್ದು ಸಿಗ್ತಕ್ಕಂಥ ವಸ್ತು. ಇದನ್ನ ಇಟ್ಕೊಂಡು ನಾನು ಎಲ್ಲಾನು ಬೇಕು 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 ಅಂದ್ರೆ ಆಗತ್ತೆ? ಆದ್ರಿಂದ ಇಲ್ಲಿ ಹೇಳ್ತಾ ಇದ್ದಾರೆ,
धन्य सो जीव तारण तरना अभय अशंक त्रास नहीं मरना। यदि शरीर ठीक रहा तब तो वे अंदर बाहर सर्वांग रहस्यों में मनोमय सृष्टि को भांध्या पुत्र वत करके संसार के देखते देखते एक रस वृत्ति से प्रारब्ध यात्रा पूरी करते हुए निराधार रह जाएंगे। ಅಂದರೆ यदि शरीर ठीक रहा तब तो शरीर ಚೆನ್ನಾಗಿದೆ ಅಂತಂದಾಗ अंदर बाहर सर्वांग रहस्यों से मनोमय सृष्टि को बंध्या पुत्र वत करके ಅಂದರೆ ಮನಸ್ಸು ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಎಲ್ಲ ಸರಿಯಾಗಿದೆ, ಅಂಗಗಳು ಸರಿಯಾಗಿದೆ ಎಂದಾಗ पुत्र वत करके संसार के देखते देखते एक रस वृत्ति से प्रारब्ध यात्रा पूरी करते हुए निराधार रह जाएंगे। ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ನನ್ನ ಆರೋಗ್ಯ ಚೆನ್ನಾಗಿದೆ ನನ್ನ ಅಂತೇಳಿ ಏನು ಮಾಡ್ತಾ ಇದ್ದಾನೆ ಅವನು, ಮಕ್ಕಳ ಮೇಲೆ ವ್ಯಾಮೋಹಕ್ಕೆ ಏನು ಮಾಡ್ತಾ ಇದ್ದಾನೆ, ತುಂಬಿಸಿದ್ದು ಈ ಸೈಟು ಅವಳು ನನ್ನ ಮಗನಿಗೆ, ಆ ಸೈಟು ನನ್ನ ಮಗನಿಗೆ, ಆ ಮನೆ ಅಲ್ಲಿ ಎಕರೆಗಟ್ಟಲೆ ಮನೆ ಎಲ್ಲ ಮಾಡಿಟ್ಟಿದ್ದೀನಿ ಚೆನ್ನಾಗಿ ಓದಿಸ್ತಾ ಇದ್ದಾರೆ ಮಗನ, ಏನು ಎಷ್ಟು ಚೆನ್ನಾಗಿ ಓದ್ತಾನೆ ನನ್ನ ಮಗ, ಎರಡು ಮಾತಿಲ್ಲ ಅಷ್ಟು ಚೆನ್ನಾಗಿ ಓದ್ತಾನೆ, ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರೆ, ಓದಿ 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 ಗೋಲ್ಡ್ ಮೆಡಲ್, ಕೊನೆಗೆ ಅಪ್ಪನ ವಯಸ್ಸಾಯಿತು, ಶಕ್ತಿ ಇಲ್ಲ, ಮಗ ಎಲ್ಲಿದ್ದಾನೆ, ಅಮೇರಿಕಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದಾನೆ, ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ, ನನಗೇನು ಯಾವುದು ತೊಂದರೆ ಇಲ್ಲ, ಆರಾಮಾಗಿಟ್ಟಿದ್ದಾನೆ, ದುಡ್ಡು ಕಳಿಸ್ತಾನೆ, ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಈ ಒಬ್ಬನೇ ಹೇಳೋರಿಲ್ಲ ಕೇಳೋರು. ಸಾವು ಸಮೀಪ ಬರ್ತಾ ಇದೆ, ಏನು ಮಾಡಬೇಕು, ಅಲ್ಲಿಂದ ಫೋನ್, ಯಾರನ್ನಾದ್ರೂ ನೋಡ್ಕೊಳ್ಳೋಣ ಬಿಟ್ಬಿಟ್ಟಿರ್ತಾರೆ, ಅವನು ಫೋನ್, ನಾನು ಬರೋಕ್ಕಾಗ್ತಿಲ್ಲ, ನಾನು ಬಂದರೆ ನನ್ನ ಟೈಮ್ಗೆ ಅಷ್ಟೊಂದು ವ್ಯಾಲ್ಯೂ ಇದೆ, ಈ ಮೀಟಿಂಗ್ ಅಟೆಂಡ್ ಮಾಡಬೇಕು, ಆ ಮೀಟಿಂಗ್ ಇದೆ, ಒಂದು ಕೆಲಸ ಮಾಡು, ನೀನೇ ನೋಡ್ಕೊ, ದುಡ್ಡು ಕಳಿಸ್ತೀನಿ, ಒಳ್ಳೆ ಡಾಕ್ಟ್ರ್ ಹತ್ರನೇ ತೋರಿಸು, ಒಳ್ಳೆ ಡಾಕ್ಟ್ರ್ ಹತ್ರನೇ ತೋರಿಸು. ನೀರು ಕೊಡೋನು ಯಾರು, ಅವನೇ ಪಾಪ, ಯಾರಿದ್ದಾನು ಅವನೇ ಕೊಡೋ, ಇದ್ರೆ ಕೊಟ್ಟ, ಇಲ್ಲದ್ರೆ ಇಲ್ಲ, ಆಹಾರ ಬೇಕು ಅಂದರೆ ಅವನು ಇದ್ರೆ ಇದೆ, ಇಲ್ಲದ್ರೆ ಇಲ್ಲ, ಹಂಗೆ. ನಾನು ಯಾವುದೋ ಓದ್ತಾ ಇದ್ದೆ ಒಂದು ಕಡೆ, ಹಿಂಗೇನೆ ಪಾಪ ವ್ಯಥೆ, ಹಿಂಸೆ, ತಂದೆ ಆದವನು, ಮಗ ವಯಸ್ಸಾಗಿದೆ ತಂದೆಗೆ, ಯಾರೋ ಹೇಳಿದ್ದಾರೆ ಕಾಶಿಪಟ್ಟಣಕ್ಕೆ ಕರ್ಕೊಂಡು ಹೋಗ್ಬಿಡೋಣ, ಎಲ್ಲ ಆಗೋಗಿದೆ ಪಾಪ, ಅವ್ರಿಗೆ ದುಃಖ ನೋವು ತಡಿಯೋಕ್ಕಾಗಲ್ಲ, ಕಾಶಿಪಟ್ಟಣಕ್ಕೆ ಕರ್ಕೊಂಡು ಹೋಗ್ಬಿಡೋಣ, ಅಲ್ಲಿ ಬಿಟ್ಟರೆ ಅಲ್ಲೊಂದು ಆಶ್ರಮ, ಅಲ್ಲಿ ಬಿಟ್ಬಿಟ್ರೆ ಅಲ್ಲಿ ಚೆನ್ನಾಗಿ ನೋಡ್ಕೊತಾರೆ, ಕಾಶಿನಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಒಂದು ಪ್ರತೀತಿ ಇದೆ. ಎಲ್ಲ ನೋಡಿದ್ದಾರೆ ನಮ್ಮಪ್ಪ, ಸಂತೋಷವಾಗಿ ಅಲ್ಲಿರಲಿ ಅಂಥೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಟ್ಟು ಆರಾಮಾಗಿ ಕರ್ಕೊಂಡು ಹೋಗೋಕ್ಕೆ ನೋಡ್ತಾರೆ. ಫ್ಲೈಟಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಪ್ಪ ಕರ್ಕೊಂಡು ಹೋಗ್ತಾ ಇದೆಯಾ, ಇಂಥ ಒಂದು ಧಾಮ ಇದೆ ಕಾಶಿನಲ್ಲಿ ಅಂತ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತಾನೆ ಹೇಳೋಕೆ ಮುಂಚೆ ಕಾಶಿ ಅಂತಾನೆ ಅವ್ರಿಗೆ ಆನಂದ ಆಗೋದು. ನನ್ನ ಜೀವಮಾನದಲ್ಲಿ ಕಾಶಿ ನೋಡಲಿಕ್ಕೆ ಸಾಧ್ಯವಾಗಿಲ್ಲ, ದುಡ್ದೆ ಮಕ್ಕಳಿಗೆ ಇರಲಿ ಅಂತ ದುಡ್ದೆ ಕಾಶಿಗೆ ಕರ್ಕೊಂಡು ಹೋಗ್ತಾ ಇದೆ ಅಂಥೇಳಿ ಬಹಳ ಸಂತೋಷ ಆಗೋದು. ಅಲ್ಲಿ ಇಳಿದಾದ್ಮೇಲೆ ಅವ್ನು ಕರ್ಕೊಂಡು ಹೋದ್ಮೇಲೆ ಆ ಆಶ್ರಮದಲ್ಲಿ ಒಳಗೆ ಬಿಟ್ಬಿಟ್ಟು, ಅಪ್ಪ ಈಗ ಸುಧಾರಿಸ್ಕೋ, ಸ್ವಲ್ಪ ಆಯಾಸ ಆಗಿರುತ್ತೆ ನಿಮಗೆ,
ನಾನಿಲ್ಲಿ ವ್ಯವಸ್ಥೆ ಮಾಡಿಬಿಟ್ಟು ಬರಬೇಕು ಅಂಥೇಳಿ ಹೊರಗಡೆ ಬರ್ತಾನೆ. ಹೊರಗಡೆ ಬರ್ತಾ ಇದ್ದಂಗೆ ಒಂದು ಕೋಣೆಯಿಂದ ಒಂದು ಧ್ವನಿ ಕೇಳಿಸುತ್ತೆ. ಏನು ಧ್ವನಿ? ಕರ್ಕೊಂಬಂದು ಇಲ್ಲಿ ಎಲ್ಲೋ ಜೈಲಲ್ಲಿ ಹಾಕ್ಬಿಟ್ಟಿಲ್ಲ ನಮ್ಮನ್ನ, ಕೊರಗಬೇಕು ನಾವು. ದುಃಖ ಇದ್ದಿದ್ರು ಪರವಾಗಿಲ್ಲ, ಮಗನ ಜೊತೆ ಇದ್ದಿದ್ದು ನಾನು ಸತ್ತಿದ್ರೆ ಎಷ್ಟೋ ನನಗೆ ಸಂತೋಷ ಇರ್ತಿತ್ತು. ಇವು ತಗೊಂಬಂದು ಹಾಕ್ಬಿಟ್ಟಿದ್ದಾನೆ, ಮಾತಾಡೋಕ್ಕೊಬ್ರು ಇಲ್ಲ. ಹಾಸಿಗೆನಲ್ಲಿದ್ದಾರೆ ಪಾಪ, ಕೊರಗ್ತಾ ಇದ್ದಾರೆ. ಯಾವಾಗ ಬರ್ತಾನೋ ಮಗ, ಯಾವಾಗ ಬರ್ತಾನೋ ಅಂತ. ಬಾಗಿಲು ತೆಗ್ದಿರುತ್ತೆ, ನೋಡ್ತಾ ಇರ್ತಾರೆ, ಬರ್ತಾನೇನೋ, ಯಾರು ಬರ್ತಾನೋ, ನಮ್ಮ ನೆಂಟರು ಯಾರು ಅಂತ. ಆ ದುಃಖನ ತಡ್ಕೊಳಕ್ಕಾಗಲ್ಲ. ಹಾಗೆ ನೋಡ್ತಾ ಇದ್ರೆ ಇದೊಂದು ಕಡೆ ಹೋಗ್ತಾನೆ, ಅದೇ ಕೂಗು. ಮತ್ತೊಂದು ಕಡೆ ಹೋಗ್ತಾನೆ, ಅದೇ ಕೂಗು. ಕೊನೆಗೆ ತಡೆಯಲಾರದೆ ಅವನೇನು ಪಾಪ ಆ ಒಂದು ದೃಷ್ಟಿನ ಕರ್ಕೊಂಬಂದಿರಲ್ಲ, ಆದರೂ ಕೂಡ ಬರ್ತಾನೆ, ಬಾಗಿಲ ಹತ್ರ ನಿಂತ್ಕೊಂಡು ನೋಡ್ತಾನೆ, ಬಾಗಿಲ ಕಡೆನೇ ನೋಡ್ತಾ ಇರ್ತಾರ. ಈಗಿದ್ದು ಮನುಷ್ಯ ಈಗ ಇಲ್ವೇ ಅಂತ ನೋಡ್ತಾ ಇದ್ದಾರೆ, ಬಿಟ್ಟು ಹೋಗ್ಬಿಟ್ನೇನು ಅಂತ ಕೊರಗು. ಅಪ್ಪ ಬಂದಿದ್ದೀನಿ, ಇಲ್ಲೇ ಇದ್ದೀನಪ್ಪ, ನೀನು ಬಾಗಿಲು ನೋಡ್ತಾ ಇದೀಯಾ, ಬಂದ್ಬಿಟ್ಟೇನೋ. ಈಗೇನೋ ಬಂದೀವೋ ಮಗನೇ, ಈಗ ಹೋದ್ಮೇಲೆ ಯಾವಾಗ ಬರ್ತೀವೋ ಏನೋ, ಯಾರು ಕಂಡವರು ಒಳೋ ಅಂತ ಹತ್ಕೊಂಡ್ಬಿಡ್ತಾನೆ ಮಗ. ನಾನು ಇಲ್ಲಿ ಬಿಟ್ಟು ಹೋಗಿದ್ದಿದ್ರೆಪ್ಪ ನೀನು ಸ್ವರ್ಗಕ್ಕೆ ಹೋಗ್ತಿರಲಿಲ್ಲ, ಕೊರಿಗಿ ಮತ್ತೆ ನನ್ನ ನೆನೆಸ್ಕೊಂಡು ನನಗೋಸ್ಕರ ಹುಟ್ಟಬೇಕಾಗಿರ್ತಿತ್ತು ಏನೋ ಗೊತ್ತಿಲ್ಲ ಅಂತ ಹೇಳಿ ಹಂಗೆ ಅಪ್ಕೊಂಡ್ಬಿಡ್ತಾನೆ ಅಪ್ಪ. ಈ ರೀತಿಯಾಗಿ ಎಷ್ಟೋ ಜನ ಹಂಗೆ ಮಾಡ್ತಾರೆ, ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ, ಅನಾಥಾಶ್ರಮ ಬಿಟ್ಬಿಡ್ತಾರೆ, ಮನೇಲಿ ನೋಡ್ಕೊಳಕ್ಕಾಗಲ್ಲ, ಸೇವೆ ಮಾಡೋಕ್ಕಾಗಲ್ಲ. ಗಂಡ ದುಡಿತಾನೆ, ಹೆಂಡತಿ ದುಡಿತಾಳೆ, ಮಕ್ಕಳು ಸ್ಕೂಲ್ಗಳು ಹೋಗ್ತವೆ, ಮನೇಲಿ ಇಟ್ಕೊಂಡ್ರೆ ಖರ್ಚು ಜಾಸ್ತಿ ಆಗುತ್ತೆ. ಅದೇ ತಂದೆ ಆದವನು ಮಗ ಹುಟ್ಟಿದಾಗಿಂದ ಬೆಳೆಯೋ ತನಕ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಕೊಂಡ್ಕೊಂಡ್ಬರೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ, ತನ್ನೊಂದು ಹೊತ್ತು ಊಟ ಬಿಟ್ಬಿಟ್ಟಿರ್ತಾನೆ. ನಾನು ಜ್ಞಾಪಿಸ್ಕೊತೀನಿ ನಮ್ಮ ತಂದೆಯವ್ರನ್ನ. ಒಂದು 4 ಕಾಣಿ ಉಳ್ಸೋಕ್ಕೆ 25 ಪೈಸೆನ 4 ಕಾಣಿ ಅಂತ. 4th ಬ್ಲಾಕ್ ಜಯನಗರಲ್ಲಿ ಬಸ್ ಇಳ್ಕೊಂಡು ಬನಶಂಕರಿವರೆಗೂ ನಡ್ಕೊಂಡು ಹೋಗ್ತಾ ಇದ್ದೆ. ₹1 ಟಿಕೆಟು. 4th ಬ್ಲಾಕಲ್ಲಿ ಇಳಿದ್ರೆ 75 ಪೈಸಾ, ಅಲ್ಲಿಂದ ನಡ್ಕೊಂಡು 4 ಕಾಣಿ ಉಳಿಸ. ಹಾಗೆ ತಂದೆ ಆದವನು ಮಕ್ಕಳಿಗೆ ಅಂದ್ಬಿಟ್ಟು ಏನು ಮಾಡ್ತಾನೆ, ತಾನು ತಿನ್ನೋದನ್ನು ಕೂಡ ಲೆಕ್ಸದೆ ಕಮ್ಮಿ ಬಿದ್ದರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿದೆ. ಹಾಗೆ ನಮ್ಮ ಜೀವನ ಸಾಗಿಸ್ಕೊಂಡು ಮಕ್ಕಳಿಗೆ 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 ಕೊನೆಗೇನಾಯಿತು? ಪುತ್ರ ವ್ಯಾಮೋಹ, ನೋಡ್ಕೊಳ್ಳೋಕ್ಕೂ ಯಾರಿಲ್ಲ. ನಾನು ಹೇಳ್ತಾ ಇರೋದು ಯಾವುದು ಸುಳ್ಳು ಮಾತಲ್ಲ, ಯಾಕೆಂದರೆ ಕಣ್ಣಾರೆ ಕಂಡಿರೋದು, ಕಿವಿಯಾರೆ ಕೇಳಿರೋದು ನಡೀತಾ ಇದೆ. ಕೋವಿಡ್ ಬಂತು ಅಂದಾಗ ಎಷ್ಟು ಜನ ಸತ್ತರು, ಎಷ್ಟು ಜನ ಹೋದ್ರು, ತಂದೆ ತಾಯಿಗಳು ಇಲ್ಲೇ ಇದೆ, ಅವ್ರನ್ನ ಯಾರೋ ಎತ್ಕೊಂಡು ಹೋಗಿ ಎಲ್ಲಿ ಊಟ ಹಾಕಿದ್ರು ಅದು ಗೊತ್ತಿಲ್ಲ ಅಂತ ಪರಿಸ್ಥಿತಿ. ಇದರಿಂದ ಕಬೀರ್ ಸಾಹೇಬರು ನಾಳೆ ಬಗ್ಗೆ ಯೋಚನೆ ಮಾಡಿಬಿಡ್ರಪ್ಪ, ಈಗಿಂದ ಯೋಚನೆ ಮಾಡ್ರಿ, ಕಾಲನ್ನ ಯಾರಿಗೂ ಬಿಡಲ್ಲ. ಯಮ ಹಿಂದೆನೆ ನಿಂತಿದ್ದಾನೆ, ಯಮಸ್ಯ ಕರ್ಣನ್ ನಾಸ್ತಿ ಅಂದ್ಬಿಟ್ಟಿದ್ದಾರೆ. ಯಮನಿಗೆ ಕರ್ಣನೇ ಇಲ್ಲ, ಯಮಸ್ಯ ಕರ್ಣನ್ ನಾಸ್ತಿ. ಯಮನ ಕರ್ಣೆ ಬಂದ್ಬಿಟ್ರೆ ಎಲ್ಲರೂ ಉಳ್ಕೊಂಡ್ರು. ಅದರಿಂದ ಹಿಂದೆ ನಿಂತಿರ್ತಾನಂತೆ ಯಮ, ಯಾವಾಗ ಇವ್ನು ನೆಡ್ಕೊಂಡು ಹೋಗೋಣ. ಅದರಿಂದ ಜೀವನ ರೇಖೆ ಅಂತ ಹೇಳ್ತಾರೆ. ಆ ಜೀವನ ರೇಖೆ ಎಲ್ಲಿ ಯಾವಾಗ ಕೊನೆ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಆಕ್ಸಿಡೆಂಟ್ಗಳು ಬಹಳ ಆಗತ್ತೆ ಇವಾಗ. ಯಾವಾಗ ಯಾವ ರೀತಿ ಸಾಯ್ತಾರೆ ಅಂತ ಗೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ವಿದೇಶಗಳಿಗೆ ಹೋಗಿ ನೋಡಿ ಬೋಟ್ ಮುಳುಗೋಯ್ತಂತೆ. ಭಾರತೀಯರು ಇದ್ರು ಅದ್ರಲ್ಲಿ 15 ಜನ ಸತ್ರು ಅಂದ್ಬಿಟ್ಟು ತೋರಿಸ್ತಾ ಇರ್ತಾನೆ ಟಿವಿಯಲ್ಲಿ, ನ್ಯೂಸ್ ಪೇಪರಲ್ಲಿ. ಏನಕ್ಕೆ ಹೋಗಿದ್ದು?
ಮೋಜ್ ಮಾಡಕ್ಕೆ ಹೋಗಿದ್ರು. ಬೇಜಾರಾಯಿತು, ಬೇಸರ ಆಯಿತು ನನಗೆ. ಅಲ್ಲಿ ಹೋಗಿದ್ದೆ ನನಗೆ ಸುಖ ಸಿಗುತ್ತೆ, ದುಡ್ಡಿದೆ, ಹಣ ಇದೆ ಅಂಥೇಳಿ ವಿದೇಶ ಪ್ರಯಾಣಗಳು ಮಾಡಕ್ಕೆ ಹೋದ್ರು. ಏನಾಯಿತು? ಅಲ್ಲೋ ಸಾವು, ಅಪಮೃತ್ಯು ಅಂತ ಹೇಳ್ತಾರೆ. ಏನು ಆಸೆ ಇಟ್ಕೊಂಡಿದ್ರು, ಅದು ಮಾಡಬೇಕು ಇದು ಮಾಡಬೇಕು, ಸಡನ್ನಾಗಿ ಶಾಕ್ ಆಗಿ ಹೊರಟೋದು. ಈ ರೀತಿ ಯಾವತ್ತು ಯಾರಿಗೆ ಎಲ್ಲಿ ಸಾವಿದೆ, ನೋವಿದೆ ಒಂದು ಇದರಿಂದ ಕೃಷ್ಣ ಪರಮಾತ್ಮ ಸಹ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಅರ್ಜುನನಿಗೆ ಧೈರ್ಯ ಕೊಡ್ತಾನೆ. ಸಾವು ಯಾರ ಕೈಲೂ ಇಲ್ಲ, ನೀನು ಅವನನ್ನು ಸಾಯಿಸಲೇಬೇಕು. ಯಾಕೆಂದರೆ ಅವನಿಗೆ ಪ್ರಾರಬ್ಧ ಹಣೆ ಬರದಲ್ಲಿ ಬರೆದ್ಬಿಟ್ಟಿದೆ ಸಾವು. ಯಾಕೆಂದರೆ ನ್ಯಾಯಸಮ್ಮತವಾಗಿರಲಿಲ್ಲ. ನ್ಯಾಯಸಮ್ಮತವಾದ ಒಂದು ನಡೆನ ನಡೆದಿದ್ದರೆ ಅವ್ರಿಗೆ ಸಾವಿರ್ತಿರಲಿಲ್ಲ, ಈ ರೀತಿಯಾಗಿ ಬಾಧಿಸಬೇಕಾಗಿರ್ತಿರಲಿಲ್ಲ. ಭೀಷ್ಮ ಪಿತಾಮಹನೇ ಆಗಲಿ, ದ್ರೋಣಾಚಾರ್ಯರೇ ಆಗಲಿ, ಮಹಾಜ್ಞಾನಿಗಳು, ಇವರು ಜ್ಞಾನಿಗಳಾಗಿದ್ಕೊಂಡು ಯಾವ ಪಕ್ಷನ ವಹಿಸಿದ್ರು? ತಪ್ಪಿರ್ತಕ್ಕಂಥ ಪಕ್ಷನ ಸೇರಿಕೊಂಡು ಇವ್ರಿಗೆ ಎಲ್ಲಿ ಕ್ಷಮೆ ಕೊಯಿದೆ? ಋಣದ ಬಗ್ಗೆ ಬರಲ್ಲ, ನ್ಯಾಯದ ಬಗ್ಗೆ ಬರುತ್ತೆ, ಸತ್ಯದ ಬಗ್ಗೆ ಬರುತ್ತೆ. ಅಲ್ಲೇ ತಪ್ಪು ಮಾಡಿದ್ದು ಅವ್ರು ಹೇಳೋದು ಸರಿಯೇ, ಬಟ್ ಅದು ತಪ್ಪಲ್ವಾ? ನಿಮಗೆ ಗೊತ್ತು, ನೀವು ಹಿರಿಯರು, ನಿಮ್ಮ ಮಾತು ಅವ್ರು ಕೇಳಲಿಲ್ಲ ಅಂದಮೇಲೆ ನೀವು ಹೇಳಬೇಕಾಗಿತ್ತು. ದ್ರೌಪದಿ ವಸ್ತ್ರಾಭರಣ ಆದಾಗೂ ನೋಡ್ಕೊಂಡು ಕೂತಿದ್ದರು. ಮತ್ತೆ ಈ ರೀತಿ ದುರ್ಯೋಧನ ದುರಾಡಳಿತನ ನೋಡ್ತಾ ಇದ್ದಾರೆ. ನೀನು ತಪ್ಪು ಮಾಡ್ತಾ ಇದ್ದೆ ಅಂತ ಒಬ್ರು ಯಾರು ಬಾಯಿ ಹೇಳಲಿಲ್ಲ. ರಾಮಾಯಣದಲ್ಲಿ ವಿಭೀಷಣ ಆಗಲಿ, ಅವನು ಯಾವ ರೀತಿ ಇಲ್ಲ, ಅಣ್ಣನ ಪರವಾಗಿ ನಿಂತ್ಕೊಂಡ ಅವನು. ಯಾಕೆ ಅವನಿಗೆ ಗೊತ್ತಿರಲಿಲ್ವ ಅಣ್ಣ ತಪ್ಪು ಮಾಡ್ತಾ ಇದ್ದಾನೆ ಅಂತ? ಹೇಳಿದ್ರು, ನೇರವಾಗಿ ನಿಟ್ಟ ನಡೆಯಿಂದ ಹೇಳ್ಕೊಂಡು ಆಚೆ ಬಂದರು. ಅಣ್ಣನ ಋಣದಲ್ಲಿದ್ದೀನಿ ಅಂತ ಅಣ್ಣನ ಪರವಾಗಿ ಬಯಸಿಲ್ಲ. ಅಂತೆಯೇ ಈ ರೀತಿಯಾಗಿ ನಾವು ಮಾಡಿಕೊಂಡಿರೋ ಅಪರಾಧನ ಅದು ನಮ್ಮನ್ನ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲಗಳೇ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲಗಳೇ ಸಿಗುತ್ತೆ. ಈ ಕ್ಷಣದಲ್ಲೇನೋ ಸುಖ ಅಂತ ಆಭಾಸ ಆಗ್ತಾ ಇರ್ಬೋದು, ಆದರೆ ಅದೇ ಕೊನೆಯಲ್ಲಿ ಬಹಳ ಕಠೋರವಾಗಿರ್ತಕ್ಕಂಥದ್ದನ್ನು ಅನುಭವಿಸಿ ಸಾಯಬೇಕಾಗ್ತದೆ. ಅದಕ್ಕೆ ಪುತ್ರನ ಬಗ್ಗೆ ಹೇಳಿದ್ದು, ಸಾವು ಬಂದಾಗ ಸಮೀಪಿಸಿದಾಗ ಅವನೆಲ್ಲೋ ಇರ್ತಾನೆ, ಇವರೆಲ್ಲೋ ಇರ್ತಾರೆ. ಈಗ ಮಾತ್ರ ನನ್ನ ಮಗ ಅಷ್ಟು ಮಾಡ್ದ, ನನ್ನ ಮಗ ಇಷ್ಟು ಮಾಡ್ದ, ನನ್ನ ಮಗ ಅಮೇರಿಕಾದಲ್ಲಿ ಎಷ್ಟು ದೊಡ್ಡ ಬಂಗ್ಲೆ ಕಟ್ಸಿದನು ಗೊತ್ತಾ? ಈ ಮಾತುಗಳು ಕೇಳ್ತೀವೋ ಇಲ್ವೋ? ಈ ವಯಸ್ಕರ ಅಸೋಸಿಯೇಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಮಾತುಗಳು ಬರ್ತಾರೆ. ಆದರೆ ನಿಜವಾಗಿರ್ತಕ್ಕಂಥದ್ದು ಏನು? ನೀನೇನು ಸುಖ ಕೊಡ್ತಾ ಇದ್ದೀಯ ಅದರಲ್ಲಿ? ಇಷ್ಟೆಲ್ಲ ಮಾಡ್ದಲ್ಲ, ನೀನೇನು ಸುಖ ಕೊಡ್ತಾ ಇದ್ದೀಯ ಅದರಲ್ಲಿ? ಏನು ನನಗೇನಪ್ಪ, ಮನೆಯಲ್ಲಿ ಆರಾಮಾಗಿದ್ದೀನಿ, ಗೆಳೆಯರಿದ್ದಾರೆ, ಎಲ್ಲ ಇದ್ದಾರೆ, ಆರಾಮಾಗಿದ್ದೀನಿ ಅಂತಾರೆ. ಒಳಗಡೆ ನೋವು ಯಾರ ಹತ್ರನೂ ತೋರ್ಪಡಿಸಲ್ಲ. ಹಾಗೆ प्रारब्ध, इसीलिए हम लोगों को मोक्ष होने का यत्न करते रहना चाहिए. ಆದ್ರಿಂದ ಏನು ಮಾಡಬೇಕು? ಮೋಕ್ಷಕ್ಕೆ ದಾರಿ ಹುಡುಕ್ತಾ ಹೋಗ್ಬೇಕು. ಕಷ್ಟ ಬಂದಾಗ ಮಾತ್ರ ವೆಂಕಟರಮಣ ಅಂತೀರ, ಕಷ್ಟ ಇಲ್ಲದೆ ಇರೋವಾಗ ನೆನೆಸೋದೇ ಇಲ್ಲ ದೇವ್ರನ್ನ. ಇಲ್ಲಿಂದ ಹೇಳೋದು ಗುರುಗಳು, ಗುರು ಸದಾ ನಿನ್ನ ಜೊತೆನೇ ಇರ್ತಾನಪ್ಪ, ನಡ್ಕೊಂಡೇ ಅವನು ನಿನ್ನ ಜೊತೆ ಬರ್ತಾನೆ. ಆದರೆ ನೀನು ಅವನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟರೆ ಮಾತ್ರ ತಾನೇ ಸಾಧ್ಯ. ಅದಕ್ಕೆ ಕಬೀರ್ ಹೇಳೋದು, ಮುಜ್ಕೋ ಕಹ ढूंढे रे ಬಂದೆ ಮೈ ತೋ ತೇರೆ ಪಾಸ್ ಮೇ, ನಿನ್ನ ಹತ್ರದಲ್ಲೇ ಇದ್ದೀನಿ. ಮೈ ತೋ ತೇರೆ ಪಾಸ್ ಮೇ, ನಾ ಮಂದಿರ್ ಮೇ ನಾ ಮಸ್ಜಿದ್ ಮೇ.
ನಾ ಕಾಶಿ ಕೈಲಾಸ ಮೇ. ಕಾಶಿಯಲ್ಲೂ ಇಲ್ಲ, ಕೈಲಾಸದಲ್ಲೂ ಇಲ್ಲ. ಕೈಲಾಸದಲ್ಲಿ ಶಿವ ಇದ್ದಾನೆ ಅಂತ ಇವತ್ತಿಗೂ ತಲೆಯಲ್ಲಿ ಇಟ್ಕೊಂಡಿದ್ದೀವಿ. ಕಾಶಿನಲ್ಲಿ ಶಿವ ಇದ್ದಾನೆ ಅಂತಾರೆ, ಅಯೋಧ್ಯೆಯಲ್ಲಿ ರಾಮ ಇದ್ದಾನೆ ಅಂತಾರೆ. ಅಲ್ಲಿ ಯಾರೂ ಇಲ್ಲ. ಕೋಜಿ ಹೋಯೆ ತುರ್ತು ಮಿಲ್ ಜಾವು ಇಕ್ ಪಲ್ ಕಿ ತಲಾಶ್ ಮೇ. ಹುಡ್ಕೋ, ಒಂದು ಪ್ರಯತ್ನ ಅನ್ನೋದು ಕೊಡಪ್ಪ ನೀನು, ಒಂದು ಕ್ಷಣದಲ್ಲಿ ಸಿಕ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ಹುಡ್ಕೋ ಪ್ರಯತ್ನ ಬೇಕು. ಧರ್ಮದಾಸರು ಹಂಗೆ ಹುಡುಕಿ 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 ಸಾಕಾಗೋಗ್ಬಿಟ್ರು. ಪ್ರಯತ್ನ ಇತ್ತು, ಬಿಡ್ಲಿಲ್ಲ ಅವರು. ಎಲ್ಲಿ ಹೋದ್ರು, ಏನು ಮಾಡಿದ್ರು, ಎಲ್ಲಿ ಕೇಳಿದ್ರು ಸರಿಯಾದ ಗುರು ಸಿಗಲಿಲ್ಲ. ಅವ್ರ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿತ್ತು, ಅಂಥ ಗುರು ಸಿಗಲಿಲ್ಲ. ಜ್ಞಾನದ ದೇಗುಲ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ಗುರು ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ಕಬೀರ್ ಸಾಹೇಬ್ ಸಿಕ್ಕಿದ್ರು. ಸಿಕ್ಕದಂಥ ಕಬೀರ್ ಸಾಹೇಬ್ರಿಗೆ ಏನು ಮಾಡಿದ್ರು, ಅವರ 56 ಕೋಟಿ ಆಸ್ತಿವಂತರವರು ಆ ಕಾಲದಲ್ಲಿ. ಅಷ್ಟನ್ನೂ ಸಹ ನಿಮ್ಮಿದಕ್ಕೆ ದಾರಿ ಎರೆದುಕೊಳ್ತೀನಿ ಅಂತ ಕಬೀರ್ ಸಾಹೇಬರು, ನಿನ್ನ ಹಣ ತಗೊಂಡು ಏನು ಮಾಡಲ್ಲ, ನೀನು ತಗೊಂಡು ದುಡ್ಡು ತಗೊಂಡು ನಾನು ಮಾಡೋಕ್ಕಾಗಲ್ಲ, ಅಡಿಸ್ಕೊಳ್ಳ, ಏನು ಬೇಡ ಅಂತ ಹೇಳಿ ಅವ್ರ ನಿರ್ಣಯ ಏನಾಯಿತು, ಕಬೀರ್ ಸಾಹೇಬರು ಪ್ರಚಾರ ಬೆಳೆಸ್ಕೊತಾರೆ. ಇವತ್ತೊಂದು ಇದ್ರ ಬಗ್ಗೆ ಜ್ಞಾನ ತಿಳಿಬೇಕು ಕಾರಣ ಯಾರಿಗೂ ತಿಳಿತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಛತ್ತೀಸ್ಗಢ ಹೋದ್ರೆ, ಛತ್ತೀಸ್ಗಢಲ್ಲಿ 1 ಕಿಲೋಮೀಟರ್ಗೂ ಕಬೀರ್ ಸಾಹೇಬರ ಸಿಗುತ್ತೆ. ಬಡವರು ಅದರಲ್ಲಿ ಗುರು ಪ್ರಚಾರ ಮಾಡ್ತಾರೆ. ಹಾಗೆ 1 ಕಿಲೋಮೀಟರ್ ಕಾಶಿ ಕಡ ಸಹ ಸಿಗ್ತದೆ. ಕಾಶಿಯಲ್ಲಿ ಸಿಗ್ತಾರೆ. ಬಾಂಧವಗಡ ಧರ್ಮದಾಸರಿದ್ದ ಸ್ಥಳದಲ್ಲಿ ಹೋದ್ರೆ ಹಾಗೆ ಛತ್ತೀಸ್ಗಢ ಈಗ ಯಾವುದಿದೆಯೋ ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ಕಬೀರ್ ಅಲ್ಲಿ ಎಲ್ಲರೂ ಸಸ್ಯಾಹಾರಿಗಳೇ, ಮಾಂಸ ಯಾರೂ ಇಲ್ಲ. ಮೊಟ್ಟೆ ಸ್ಕೂಲಲ್ಲಿ ಕೊಟ್ಟಿದ್ದನ್ನ ಮೊದಲು ಇದು ತಪ್ಪು ಅಂತ ಹೇಳಿದವ್ರೆ ಆ ಆಶ್ರಮದಿಂದ ಬಂದಿದ್ದು. ಹಾಗೆ ಪಾಲನೆ ಮಾಡ್ತಾ ಇದ್ದಾರೆ ಕಬೀರ್ ಸಾಹೇಬ್ ವಾಕ್ಯ. ನೆಲಕ ಹಾಕ್ಬೇಕು, ಕುತ್ಕೊಂಡು ವಿಶ್ವಾಸದಲ್ಲಿ ತಗೋಬೇಕು. ಸದ್ಗುರು ಜ್ಞಾನಾಮೃತನ ನಾವು ಅರ್ಥ ಮಾಡ್ಕೋಬೇಕು. ಮಾಡ್ಕೊಂಡು 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 ಏನಾಗುತ್ತೆ, ಒಳಗಿರೋ ಭಯ ಇದೆಯಲ್ಲ, ಆ ಭಯ ಅನ್ನೋದು ನಾಶ ಆಗುತ್ತೆ. ಅರ್ಧ ಏನು ಮನುಷ್ಯನಿಗೆ ಕಾಡ್ತಾ ಇರೋದು ಅನ್ನೋದು ಭಯನೇ. ಎಲ್ಲ ಮಗ ಬಿಟ್ಟು ಹೋಗುತ್ತ, ಎಲ್ಲೇನಾಗೋಗುತ್ತೋ, ಮಗಳು ಮದುವೆ ಮಾಡಬೇಕು, ಎಲ್ಲಿ ಹೋಗಬೇಕು, ಯಾರನ್ನು ಕೇಳಬೇಕು, ಏನು ಮಾಡಬೇಕು, ಚಿಂತೆ ಚಿಂತೆ ಚಿಂತೆ, ಅದು ಚಿತೆಗೆ ತಳ್ಳು. ಎಷ್ಟೋ ಜನ ಆ ರೀತಿ ಸತ್ತೋದ್ರು, ಅಥವಾ ಅವ್ರ ಮಕ್ಕಳು ಬದುಕಿದ್ದಾರೆ, ಅವ್ರ ಹೆಂಡತಿ ಬದುಕಿದ್ದಾರೆ, ಕುಟುಂಬ ಪರಿವಾರ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ನನ್ನೆಲ್ಲ ಭ್ರಾಂತಿ ಇತ್ತು, ಯಾರು ಮಾಡ್ತಾರೋ, ಏನು ಮಾಡ್ಕೋತಾರೋ. ಒಬ್ಬ ದೊಡ್ಡ ವ್ಯಾಪಾರಸ್ಥ, ಆತನ ಕಡೆ ಅಪಾರವಾದ ಪ್ರೀತಿ ಜನಗಳಿಗೆ, ಒಳ್ಳೆ ಬಿಸ್ನೆಸ್ ಮಾಡ್ತಾರೆ. ಕೇಳಿದವ್ರಿಗೆಲ್ಲ ಉಪಕರಣಗಳನ್ನ, ಟಿವಿ, ರೆಫ್ರಿಜಿರೇಟರ್ ಅಂಥದ್ದೆಲ್ಲ ವ್ಯಾಪಾರ ಮಾಡ್ಕೊಂಡಿರ್ತೀವಿ. ಅದು ಎಲ್ಲಿ ಏನು ಅಡಚಣೆ ಆಯಿತು, ಅದು ಏನಾಯಿತು, ಯಾವ ರೀತಿ ಆಸೆ ಬಂತು, ಯಾರು ಏನು ತೋರಿಸ್ಕೊಟ್ರು,
ಕೇಳಿದವರೆಲ್ಲ ಸಾಲ ಕೊಟ್ಟಿದ್ದಾರೆ. ಆ ದುಡ್ಡನ್ನು ತಗೊಂಡು ನಿಮ್ಗೆ ಬದುಕು ಎರಡಾಗುತ್ತೋ, ಇಷ್ಟಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿ 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 ಇನ್ವೆಸ್ಟ್ ಮಾಡಿ 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 ಕೊನೆಗೆ 3 ಕೋಟಿ ರೂಪಾಯಿ ಸಾಲ. ನಡೆದ ಕೆಲವೇ ದಿನಗಳ ಹಿಂದೆ ನಡೆದ ಘಟನೆ. ಎಲ್ಲರ ಹತ್ರನೂ ಸಾಲ. ಹೆಸರು ಒಳ್ಳೆ ವ್ಯಕ್ತಿ, ಯಾರ ಹತ್ರನೂ ಒಂದು ಕೆಟ್ಟ ಮಾತಿಲ್ಲ, ಕೆಟ್ಟಿದ್ದಿಲ್ಲ, ಏನಿಲ್ಲ. ಒಂದು ದಿನ ಅವನು ನೇಣು ಹಾಕೊಂಡಿದ್ದು ವಿಷ ತಗೊಂಡು ಸತ್ತೋದ. ಅವನು ಸತ್ತಾದ್ಮೇಲೆ ಗೊತ್ತಾಗ್ತಾ ಇದೆ ಇಂತಿಷ್ಟು ಜನ ಇಂತಿಷ್ಟು ದುಡ್ಡು ಕೊಡಬೇಕು ಅಂತ ಒಬ್ಬೊಬ್ಬರು ಬಂದು ಒಬ್ಬೊಬ್ಬರೇ ನಿಂತ್ಕೊತಾ ಇದ್ದಾರೆ. ಹಾಗೆ ಜೀವನದಲ್ಲಿ ಆಸೆ ಆಸೆ ಅನ್ನೋದು ಇಟ್ಕೋಬಾರ್ದು. ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ ನಮ್ಗೆ ಎಷ್ಟಿರ್ಬೇಕೋ ಅಷ್ಟರಲ್ಲಿ ನಾವಿದ್ರೆ ತೃಪ್ತರಾಗಿರ್ತೀವಿ. ನಮಗೆ ಯಾವುದೇ ದುಃಖ ಬಾಧೆಗಳಿರಲ್ಲ, ಚಿಂತೆ ಇರಲ್ಲ. ಅದೇ ಸಾಲ ಮಾಡಿದ್ರೆ ಚಿಂತೆ, ತೀರಿಸೋ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಸಾಲ ಮಾಡೋದು ಇದ್ದಾರೆ. ಆದರೆ ನಾಳೆ ಏನಾಗುತ್ತೆ ಯಾರೂ ಗೊತ್ತಿಲ್ಲ. ಕೊನೆಗೆ ಹೆಂಡತಿ ಮಕ್ಕಳು ಅನುಭವಿಸ್ಬೇಕಾಗುತ್ತೆ. ಬಂದು ಕೇಳಿದ್ರೆ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ? 100, 200, 3 ಕೋಟಿ ರೂಪಾಯಿ ಅಂದರೆ ತೀರಿಸ್ಬಿಡೋಣ ಅನ್ನಕ್ಕೆ ಜೀವನ ಪೂರ್ತಿ ದುಡಿದ್ರು ಅಷ್ಟು ದುಡ್ಡು ಲಭ್ಯ ಇರಲ್ಲ. ಹಾಗೆ ಇದಕ್ಕೆ ಆಸೆಯೇ ದುಃಖಕ್ಕೆ ಕಾರಣ, ಮೂಲ. ದಾನ ಅನ್ನೋದು ಗುರುವಿಂದ ಸಂಪಾದನೆ ಮಾಡಿ ಗುರು ಜೊತೆ ಕೂತ್ಕೊಂಡು ನಾನು ಯಾರು ಅಂತ ಅರ್ಥ ಮಾಡಿಕೊಂಡು ನನ್ನ ಕೆಲಸ ಏನಿದೆ ಅದನ್ನು ನಾನು ಮಾಡಿಕೊಂಡು ನಾನು ಚೆನ್ನಾಗಿದ್ದರೆ ಜಗತ್ತು ಚೆನ್ನಾಗಿರುತ್ತೆ. ಫಸ್ಟ್ ಕುಟುಂಬ ಚೆನ್ನಾಗಿರುತ್ತೆ, ಆಮೇಲೆ ಜಗತ್ತು ಚೆನ್ನಾಗಿರುತ್ತೆ ಅಂತ ಹೇಳಬೇಕು. ಇದನ್ನೇ ಕಬೀರ್ ಸಾಹೇಬರು ನಮಗೆ ತಿಳಿಸ್ಕೊಟ್ಟಿದ್ರು. ನಾನು ಚೆನ್ನಾಗಿರ್ಬೇಕು, ನಮ್ಮ ಹತ್ರ ಒಂದಿಷ್ಟು ಕಾಸು ಬಿಗಿಸ್ಕೋಬೇಕು ಸಂಸಾರಕ್ಕೆ ಅಂತ. ಬಂದು ಹೋಗೋವರಿಗೆ, ಸಾಧು ಸಂತರಿಗೆ ಸೇವೆ ಮಾಡೋಷ್ಟು ದುಡ್ಡಿದ್ರೆ ಸಾಕು, ಇದಕ್ಕಿಂತ ಹೆಚ್ಚಿನದ್ದು ನಾನು ಬಯಸಲ್ಲ ಅಂತ ಹೇಳ್ತಾರೆ ಕಬೀರ್ ಸಾಹೇಬರು. ಆದ್ದರಿಂದ ನಾವೆಲ್ಲ ಇಷ್ಟನ್ನು ತಿಳ್ಕೊಂಡ್ರೆ, ಜೀವನದ ಸಾರ್ಥಕತೆಯನ್ನು ಅನುಭವಕ್ಕೆ ತಗೊಂಡ್ರೆ ನಮಗೆ ಮೋಕ್ಷ ಅಂತಕ್ಕಂಥದ್ದು ಹುಡ್ಕೊಂಡು ಸಾವಾದ್ಮೇಲೆ ಸಿಗುವಂಥದ್ದಲ್ಲ, ಈಗಲೇ ಅನುಭವಿಸ್ತಾ ಇರ್ತೀವಿ. ನಾನು ಸಾಲ ಮಾಡಿ ಕೂತಿದ್ದಿದ್ರೆ ನನ್ನ ಮನಸ್ಸು ಸ್ಥಿರವಾಗಿ ಇರ್ತಿರ್ತಾ ಇಲ್ಲಿ ಇಲ್ಲ. ಅದೇ ನಾನು ಮೋಕ್ಷನ ಅನುಭವಿಸ್ತಾ ಇದ್ದೀನೋ ಇಲ್ವೋ, ಅದೇ ಮೋಕ್ಷ ಸ್ಥಿತಿ, ಬೇರೆ ಏನಿಲ್ಲ. ಸತ್ಮೇಲೆ ಮೋಕ್ಷ ಆಯಿತು, ಸತ್ಮೇಲೆ ಮೋಕ್ಷ ಸಿಗುತ್ತೆ. ಅದೇ ನನ್ನ ಮಗ ಅಮೆರಿಕಾದಲ್ಲಿದ್ದಾನೆ, ಅವನಿದ್ದಾನೆ, ಇವನಿದ್ದಾನೆ ಅನ್ಕೊಂಡು ಕೂತ್ಕೊಂಡ್ರೆ, ಅವನಿಗೋಸ್ಕರ ಕಾಯ್ಕೊಂಡು ಇಲ್ಲಿ ಸಾವಾದ್ರೆ ಇನ್ನೊಂದು ಜನ್ಮ ಅವನಿಗೋಸ್ಕರ ಹುಟ್ಟಬೇಕಾಗುತ್ತೆ ಅಂತ ಹೇಳ್ತಾ ಇತ್ತು ಹಿಂದಿನ ಕಾಲದಲ್ಲಿ. ಅದು ಅನುಭವ ತಗೊಂಡು ನಾವೇನು ಮಾಡಬೇಕು, ಮೋಕ್ಷ ಸಂಪಾದನೆ ಮಾಡೋ ಮಾರ್ಗನ ಸ್ವಯಂ ಹುಡುಕೋಬೇಕು ಅಂತ ಹೇಳಿ ನೋಡಿ. ಇಷ್ಟಿರೋದು ಒಂದೇ ಪ್ಯಾರ, ಇಷ್ಟು ಅರ್ಥ ಇದೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳ್ಬಿಟ್ಟಿದ್ದಾರೆ ಶಂಕರಾಚಾರ್ಯರು. ಜಠರ ಅಂದ್ರೆ ತಾಯಿ ಗರ್ಭನೇ ಹಾಸಿಗೆ ಮಾಡ್ಕೊಂಡಿರ್ತೀವಿ, ಜಠರೇ ಶೈಲಂ ಅಂತ. ಈ ಪುನರಾವರ್ತನೆ, ಪುನರ್ಜನ್ಮ ಚಕ್ರ, ಈ ಚಕ್ರದಲ್ಲಿ ತಿಳ್ಕೊಂಡು ಹೋಗ್ತಾ ಇರ್ತೀವಲ್ಲ, ಇದನ್ನು ತಪ್ಪಿಸ್ಕೋಬೇಕಾದ್ರೆ ಗುರು ಜ್ಞಾನ ಬೇಕು, ಗುರು ಉಪದೇಶ ಬೇಕು. ಉಪದೇಶ ಅಂದ್ರೆ ಏನು? ಉಪ ಅಂದ್ರೆ ಸಮೀಪವಾಗಿ, ಆದೇಶ ಪಾಲಿಸಬೇಕು. ಗುರುಗಳ ಆದೇಶ ಇದೆಯಲ್ಲ ಅದನ್ನ ಪಾಲಿಸಬೇಕು. ಗುರು ಏನು ಆದೇಶ ಕೊಡ್ತಾರೆ, ಹೋಗಿ ನಿಮ್ಮ ಮನೆಯಲ್ಲಿರೋದ್ರಲ್ಲಿ ಗಂಟು ಮೂಟೆ ಕಟ್ಕೊಂಬಂದು ಇಡಿ ಅಂತಾರೆ. ಆ ಆದೇಶ ಕೊಡಲ್ಲ, ಅವರು ಬೇರೆ ಇರ್ತಾರೆ. ಇಸ್ಕಾನ್ ಮಂದಿರಗಳು ಕಟ್ತಾ ಇದ್ದಾರೆ ದೊಡ್ಡ ದೊಡ್ಡದಾಗಿ, ನಿಮ್ಮ ಮನೆಯಲ್ಲಿ ಗಂಟು ಮೂಟೆ ಕಟ್ಕೊಂಬಂದು ಇಡಿ ಅಂತಾರೆ.
ಕಬೀರ್ ಸಾಹೇಬ್ರಿಗೆ ಯಾವತ್ತು ಯಾರು ಕೇಳಿಲ್ಲ. 10,000 ಕೇಳ್ತಾರೆ. ಇಷ್ಟು ನೀವು ಕೊಟ್ರೆ ನಿಮ್ಮ ಹೆಸರು ದೊಡ್ಡದಾಗ ಹಾಕಿಸ್ತೀವಿ, ಬಂಗಾರ ಮುಚ್ಚಿ ಇದೇ ಬರ್ತೀವಿ ಹಾಕಿಸ್ತೀವಿ ಅಂತಾರೆ. ಆದರೆ ನಮ್ಮ ಕಡೆನೂ ಇದ್ದಾರೆ, ಕೇಳಿ ಇದು ಮಾಡಿದಾರಲ್ಲ. 10 ತಾರ ಕಟ್ಟಬೇಕಾದ್ರೆ ಬಹಳಷ್ಟು ಕೇಳಿದ್ರು ಮಾಡಿದ್ರು. ಇದೆಲ್ಲ ತಗೊಂಬಂದು ಹಾಕ್ಬಿಡು ಅಂತ ಯಾರು ಕೇಳಿಲ್ಲ. ಸಹಾಯ ಮಾಡು ಅಂತ ಕೇಳಿದ್ದಾರೆ, ನಿನ್ನೆಲ್ಲ ತಗೊಂಬಂದಿಲ್ಲ ಹಾಕ್ಬಿಡು ಅಂತ ಕೇಳಿ. ಆ ರೀತಿಯಾಗಿ ಗುರು ಉಪದೇಶ, ಉಪ ಅಂದರೆ ಸಮೀಪ, ಗುರು ಸಮೀಪವಾಗಿದ್ದಾನೆ, ಆದೇಶ ಕೊಡ್ತಾ ಇದ್ದಾನೆ. ಎಚ್ಚೆತ್ಕೊಳ್ಳೋ ಆದೇಶ ಕೊಡ್ತಾ ಇರುವಾಗ ಅದನ್ನ ನಾವು ತಗೊಳ್ಬೇಕು. ಅದನ್ನು ತಗೊಂಡಾಗ್ಲೇನೆ ಅದಕ್ಕೊಂದು ವ್ಯಾಲ್ಯೂ, ಇಲ್ಲದ್ರೆ ಅದೇನು ಉಪಯೋಗ ಬರಲ್ಲ. ಒಂದೇ ಹೋದೆ ಆ ಉಪದೇಶನ ನಾವು ಆಲಿಸಿ, ಆ ಗುರು ಆದೇಶನ ಸ್ವೀಕರಿಸಿ, ಗುರುಗೆ ತನುಮನ ಧನ ಯಾವಾಗ ಅರ್ಪಿಸ್ತೀವೋ ಅವಾಗಲೇ ನಮಗೆ ಮೋಕ್ಷಕ್ಕೆ ಅನುಕೂಲ. ಇದು ಕಬೀರರ ಒಂದು ನಡೆದುಕೊಂಡಿರೋ ದಾರಿ. ಇಷ್ಟು ಹೇಳ್ತೀನಿ, ಇವತ್ತಿಗೆ ಸಾಕು ಅಂತ ಅನ್ಕೊಂಡು ನಿಮ್ಮ ಇನ್ನ ಇತರೆ ಸಮಯನ ನೀವು ನಿಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳಿ ಅಂತ ಹೇಳಿ ಈ ಇದರಿಂದ ಬಿಡುಗಡೆ ಮಾಡಿ. ಮೋಕ್ಷ ಸ್ಥಿತಿ ಮನೆಗೆ ಹೋಗಿ ಏನು ಮಾಡಿದ್ರೆ ಸಿಕ್ಕಿದ ಸಮಯದಲ್ಲಿ ಸತ್ಯನಾಮ ಹೇಳೋದು ಮಾತ್ರ ಬಿಡಬೇಕು. ಸತ್ಯನಾಮ ಅನ್ನೋದೇ ಉಪದೇಶ. ಸತ್ಯನಾಮ್ 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 10 ಸತಿ ಹೇಳ್ಬೋದು, 1000 ಸತಿ ಹೇಳ್ಬೋದು, 1,00,000 ಸತಿ ಹೇಳ್ಬೋದು. ಬರೆಯೋದು ಬೇಕಾಗಿಲ್ಲ. ಶ್ರೀರಾಮ ಶ್ರೀರಾಮ ಅಂತ ಕೋಟಿ ಸತಿ ಸತ್ಯನಾಮ ಅನ್ನೋದು ನಮಗೆ ಕನ್ನಡ ಆಗೋಗ್ಬಿಟ್ರೆ ಮನಸ್ಸಲ್ಲೇ ಉಳ್ಕೊಂಡು ಬೇರೆ ಬಾಧೆ ಕೊಡಲ್ಲ, ಏನು ಕೊಡಲ್ಲ. ಕಡೆ ಅದೊಂದೇ ಉಪದೇಶ. ಈ ಉಪದೇಶ ಸ್ವೀಕರಿಸಿ ಈ ಜಪಾನ್ ಮಾಡ್ತಾ ಹೋಗಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ, ಬೋಲಿಯೇ ಶ್ರೀ ಸದ್ಗುರು ಕಬೀರ್ ಸಾಹೇಬ್ ಕಿ ಜೈ. ಜೈ ಜೈ ಸತ್ಯ ಕಬೀರ್. ಜೈ ಜೈ ಸತ್ಯ ಕಬೀರ್. ಆರ್ತಿ ಅರ್ಥ ತುಂಬ ಬಹಳ ಚೆನ್ನಾಗಿದೆ. ಯೋಚನೆ ಮಾಡಿದ್ರೆ ಅದೆಲ್ಲರಿಗೂ ಅರ್ಥ ಗೊತ್ತಾಗುತ್ತೆ ಅಂತ जय जय सत्य कबीर, सत्य नाम सतरूप सततकामी, साहेब सतरतकामी, विगत कलेश सत्यदामी, विगत कलेश सत्यदामी, त्रिभुवनपति स्वामी, साहेब जय जय सत्य कबीर. ಅಂದರೆ ಈ ಕಬೀರ್ಗೆ ಜೈಕಾರ ಹಾಕ್ಬೇಕು. ಯಾಕೆ ಹಾಕ್ಬೇಕು? ಜೈ ಜೈ ಸತ್ಯ ಕಬೀರ್. ಸತ್ಯನಾಮ, ಸತ್ಯನಾಮ ಅಂತಕ್ಕಂಥದ್ದು ಮೂಲ ನಾಮ. ಸತ್ಯ ಸುಕೃತ, ಸುಕೃತ ಸದಾಕಾಲವೂ ಉಳಿಯತಕ್ಕಂಥ ನಾಮ ಅದು. ಜಯ ಜಯ ಸತ್ಯ ಕಬೀರ್, ಸತ್ಯ ನಾಮ ಸತ ಸುಕೃತ. ಸುಕೃತ ಅಂದ್ರೆ ನಮಗೆ ಈ ನಾಮ ಸಿಕ್ಕಿರೋದು ಅಷ್ಟೊಂದು ಸಾಫಲ್ಯತೆ ಹೊಂದ್ಕೊಂಡಿದೆ. ಸತ ಸುಕೃತ. ಸತ ರಥ, ಸತ ಪಂಥದಲ್ಲಿ ನಡೆಯಕ್ಕೆ ರಥ. ಸತ ರಥ ಹತಕ, ಹತನಾಗೋದನ್ನು ತಪ್ಪಿಸಿ ನಿಮ್ಮ ಒಂದು ಶರಣಾಗತಿಗೆ ಬಂದಿರೋ ಥರ ಜೈ ಜೈಕಾರ ಹಾಡ್ತಾ ಇದ್ದೀನಿ ನಾನು. ಜೈ ಜೈ ಸತ್ಯ ಕಬೀರ್, ಸತ್ಯ ನಾಮ ಸತ ಸುಕೃತ, ಸತ ರಥ ಹತಕಾಮಿ, ಸಾಹೇಬ್ ಸತ ರಥ ಹತಕಾಮಿ. ವಿಗತ ಕಲೇಶ, ವಿಗತ ಕಲೇಶ, ಕಲೇಶ ಅಂದರೆ ಕೆಟ್ಟದ್ದಾಗೋದಲ್ಲ, ಹರಣ ಆಗುತ್ತೆ. ವಿಗತ ಕಲೇಶ ಸತದಾಮಿ, ತ್ರಿಭುವನ ಪತಿ ಸ್ವಾಮಿ, 3 ಲೋಕಕ್ಕೂ ನೀನೇ ಒಡೆಯ.
ಯಾವುದು 3 ಲೋಕ? ಆಕಾಶ, ಭೂ, ಪೃಥ್ವಿ ಮತ್ತು ಪಾತಾಳ. ತ್ರಿಭುವನ ಪತಿ ಸ್ವಾಮಿ. ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೂ ತಗೋಬಹುದು 3 ಲೋಕಗಳು. ಆ ಲೋಕಕ್ಕಿಂತ ಹೆಚ್ಚಿನಾಗಿರ್ತಕ್ಕಂಥದ್ದು ಯಾವುದು? ಸತ್ಯಲೋಕ. ಸತರಥ ಕಾಮಿ ವಿಗತ ಕಲೇಶ ತ್ರಿಭುವನ ಪತಿ ಸ್ವಾಮಿ. ಆಮೇಲೆ ಜಯತು 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 ಕಬೀರಂ ನಾಶಕ ಭವವೀರಂ ಸಾಹಿಬ್ ನಾಶಕ ಭವವೀರಂ ಧಾರ್ಯೋ ಮನುಜ ಶರೀರಂ ಧಾರ್ಯೋ ಮನುಜ ಶರೀರಂ ಶಿಶುವರ ಸರತೀರಂ ಸಾಹಿಬ್ ಜಯ ಜಯ ಸತ್ಯ ಕಬೀರ್. ಅಂದ್ರೆ ಜಯತು ಜಯತು, ನಿಮಗೆ ಜಯತು ಜಯವಾಗಲಿ ಜಯವಾಗಲಿ. ಜಯತು ಜಯತು ಕಬೀರಂ ನಾಶಕ ಭವವೀರಂ. ನಾಶಕ, ನಾಶನ ಮಾಡ್ತಕ್ಕಂಥವ್ನು ಈ ಭವಾನ. ಭವ ಅಂದರೆ ಭೂಮಿಯ ಮೇಲೆ ನಮ್ಮ ಇದನ್ನು ನಾಶನ ಮಾಡ್ತಕ್ಕಂಥವ್ನು. ನಾಶಕ ಭವವೀರಂ ಧಾರ್ಯೋ ಮನುಜ ಶರೀರಂ. ಮನುಜ ಶರೀರನ ಹೆತ್ತು ಬಂದೆ ನೀನು. ಶಿಶುವರ ಸರತೀರಂ ಅಂದರೆ ಶಿಶುವಾಗಿ ಬಂದು ನಮ್ಮನ್ನು ಕಾಡಿಸ್ಕೊಂಡು ನಮ್ಗೆ ಈ ಭಾಗ್ಯನ ಕೊಡ್ತಾ ಇದೆಯಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಪಂಕ್ತಿಗಳಿದು. ಮತ್ತೆ ಹಾಗೆ ಕಮಲ ಪಾತ್ರ ಪರ ಶೋಭಿತ ಶೋಭಾಜಿತ ಕೈಸೆ ಸಾಹಿಬ್ ಶೋಭಾಜಿತ ಕೈಸೆ नीला जल पर राजित नीला जल पर राजित मुक्ता मणि जैसे साहिब जय जय सत्य कबीर. ಯಾವ ರೀತಿ ಬಂದ್ರಿ ಈ ಭೂಮಿ ಮೇಲೆ? ಕಮಲ ಪತ್ರದಲ್ಲಿ ಶೋಭಿತವಾಗಿ, ಅಂದರೆ ಎಷ್ಟೋ ಜ್ಯೋತಿ ಪ್ರಕಾಶ, ಕೋಟಿ ಜ್ಯೋತಿ ಪ್ರಕಾಶದ ರೂಪದಲ್ಲಿ ಬಂದು ಆ ಒಂದು ಕಮಲ ತಾವರೆ ಮೇಲೆ ಕಾಣಿಸ್ಕೊಂಡ್ರಿ. ಕಮಲ ಪತ್ರ ಪರ ಶೋಭಿತ ಶೋಭಾಜಿತ ಕೈಸೆ, ಹೆಂಗೆ ನೀವು ಅಷ್ಟೊಂದು ಇದರಲ್ಲಿ ಬಂದಿದ್ದೀರಾ ಅಂತ. ಶೋಭಾಜಿತ ಕೈಸೆ ನೀಲಾ ಜಲ ಪರ ರಾಜಿತ. ನೀಲಿ ಜಲ ಅಂದರೆ ನೀರು. ಯಾವುದು ಜಲ? ಲಹರ್ ತಲಾಬ್ ಅಂತಕ್ಕಂಥ ಸರೋವರ. ಅಲ್ಲಿ ಬಂದು ನೀವು ಇಷ್ಟೊಂದು ಆಕರ್ಷಣೀಯ ರೂಪದಲ್ಲಿ ಕಾಣಿಸ್ಕೊಂಡ್ರಲ್ಲ, ನಿಮಗೆ ವಂದನೆ ಅಂತ ಹೇಳ್ತಾರೆ. ಮತ್ತೆ ಪರಮ ಮನೋಹರ ರೂಪಂ ಪ್ರಮೋದಿತ ಸುಖರಾಶಿ ಸಾಹೇಬ್ ಪ್ರಮೋದಿತ ಸುಖರಾಶಿ. ಪರಮ ಮನೋಹರವಾಗಿರ್ತಕ್ಕಂಥ ನೋಟ, ಪರಮ ಮನೋಹರ ರೂಪ. ಆ ರೂಪದಲ್ಲಿದ್ದೀರಾ, ದಿವ್ಯ ರೂಪ, ಪರಮ ಮನೋಹರ ರೂಪ, ಪ್ರಮೋದಿತ ಸುಖರಾಶಿ. ಆ ಒಂದು ಸುಖನ ನಮಗೆ ಅನುಭವಕ್ಕೆ ತಂದಿರ್ತಕ್ಕಂಥದ್ದಾಗಿದೆ ಈ ಒಂದು ನಿಮ್ಮ ರೂಪ ಅಂತ ಹೇಳಿ ಹೇಳ್ತಾರೆ. ಹಂಸ ಉಪಾರಣ ಕಾರಣ ಪ್ರಗಟೆ ತನದಾರಿ ಸಾಹಿಬ್ ಪ್ರಗಟೆ ತನದಾರಿ ಪಾರಕ ರೂಪ ವಿಹಾರಿ ಪಾರಕ ರೂಪ ವಿಹಾರಿ ಅವಿಚಲಾಧಿಕಾರಿ. ಹಂಸ ಉಪಾರಣ ಕಾರಣ ಅಂದರೆ ಹಂಸ ಉಪಾರಣ ಅಂದರೆ ಹಂಸರಿಗೆ ಎಲ್ಲ ಕೂತಿದ್ದೀವಲ್ಲ ನಾವು ಹಂಸರೇ ಅಂತ ಕರೀತಾರೆ. ಹಂಸ ಉಪಾರಣ ಕಾರಣ ಅಂದರೆ ಅವ್ರ ಕಾರಣಕ್ಕೋಸ್ಕರ ಪ್ರಗಟವಾಗಿ ಬಂದಿದ್ದೀರಾ ನೀವು. ಪ್ರಗಟೆ ತನದಾರಿ, ತನವಾಗಿ ಅಂದರೆ ಶರೀರ ಆಕಾರದಲ್ಲಿ ಬಂದು ನೀವು ಕಾಣಿಸ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಪ್ರಗಟೆ ತನದಾರಿ ಪಾರಕ ಜ್ಞಾನನ ಅಂದರೆ ಒಳ್ಳೆ ಜ್ಞಾನನ ಕೊಟ್ಟು ತಿಳುವಳಿಕೆ ಕೊಟ್ಟು ಪಾರಕ ಅಂದರೆ ಹಂಸ ಉಪಾರಣ ಕಾರಣ ಪ್ರಕಟೆ ತನದಾರಿ ಪಾರಕ ರೂಪ ವಿಹಾರಿ ರೂಪ ಅವಿಚಲ ಅಧಿಕಾರಿ. ಅವಿಚಲ ಅಂದರೆ ಯಾವಾಗಲೂ ಸದಾ ಅಧಿಕಾರದಲ್ಲಿ ಇರ್ತಕ್ಕಂಥವರಾಗಿದ್ದೀರಾ ಅಂತ ಒಂದು ಸದ್ಗುರುವನ್ನ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ಆರತಿ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಅಗಣಿತ ಗಾಯಿ ಸಾಹೇಬ ಕಬೀರಕ್ಕೆ ಆರತಿ ಸಾಹೇಬ ಕಬೀರಕ್ಕೆ ಆರತಿ ಅಗಣಿತ ಅಗಹಾರಿ. ಅಗಣಿತ ಅಂದರೆ ಎಷ್ಟು ಸತಿ ಮಾಡಿದ್ರೂ ಸಾಕಾಗಲ್ಲ, ಅಗಣಿತವಾಗಿ ಮಾಡಿ.
ಅವಿಕಾರಿ, ಧರ್ಮದಾಸ ಬಲಿಹಾರಿ ಅಂತ ಹೇಳ್ತಾರೆ. ಧರ್ಮದಾಸರಿಗೆ ತಿಳಿಸ್ಕೊಟ್ಟಿದ್ದಾರೆ ಎಲ್ಲ ಆ ಒಂದು ರೀತಿನ. ಧರ್ಮದಾಸರಿಯಾಗೆ ತಮ್ಮ ಇದನ್ನ ಸಂತರಿಗೆ ಉಪಯೋಗಕ್ಕಾಗಲಿ ಅಂತ ಮಾಡಿಕೊಟ್ರು. ಆ ರೀತಿಯಾಗಿ ಸದಾ ಹಂಸ ಜನರು ಉದ್ಧಾರ ಆಗಬೇಕು. ಯಾವ ಉದ್ದೇಶದಿಂದ ಅವರು ಚಪ್ಪನ್ ಕರೋಡ್ ಆಸ್ತಿನ ಇದಕ್ಕೆ ಮಾಡಿದ್ರು? ಹಂಸ ಜನರು ಉದ್ಧಾರ ಆಗಲಿ ಅಂತ ಮಾಡಿದ್ರು. ಅದರಿಂದ ಆ ರೀತಿ ನಡ್ಕೊಂಡು ಹೋಗಿ ಅಂತ ಈ ಆರತಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೇಳುವಂತಕ್ಕಂಥ ಆರತಿ ಹಾಡಿದ್ದು, ಆರತಿ ರಚನೆ. बोलिए सतनाम कबीर साहिब की जय। जय जय सत्य कबीर, सतनाम सत सुकृत, सतरत हतकामी, साहेब सतरत हतकामी, विगत कलेश सतधामी, विगत कलेश सतधामी, त्रिभुवनपति स्वामी, साहेब जय जय सत्य कबीर। जयतु कबीरं नाशक भवपीरं, साहेब नाशक भवपीरम्। ओ मनुज शरीरं दारो मनुज शरीरं, चुवर शरतीरं, साहेब जय जय सत्य कबीर। कमल पर शोभित शोभातीत कैसे, साहेब शोभातीत कैसे, नीला जल पर राजित, नीला जल पर राजित, मुक्ता मणि जैसे, साहेब जय जय सत्य कबीर। परम मनोहर रूपम प्रमोदित सुखराशि, साहेब प्रमोदित सुखराशि, अति अभिनव अविनाशी, अति अभिनव अविनाशी, काशीपुरवासी, साहेब जय जय सत्य कबीर। उबारण कारण प्रकटे तनधारी, साहेब प्रकटे तनधारी, पारक रूप विहारी, पारक रूप विहारी, अविचल अविकारी, साहेब जय जय सत्य कबीर। साहेब कबीर की आरती अगणित अगहारी, साहेब अगणित अगहारी, धर्मदास बलिहारी, धर्मदास बलिहारी, मुद मंगलकारी, साहेब जय जय सत्य कबीर। साहेब कबीर की आरती जो कोई न रहावे, साहेब जो कोई न रहावे, भक्ति पदारथ पावै, मुक्ति पदारथ पावै, भव में नहीं हावै, साहेब जय जय सत्य कबीर। बोलिए श्री सतनाम आदि कबीर साहेब की जय। सद्गुरु श्री हनुमान साहेब की जय। गुरु महात्मा जी की जय। महंत श्री जगन्नाथ साहेब की जय। सर्व संत महंत की